ವಿವಾದಕ್ಕೆ ಕಾರಣ ಆಗಿದೆ ಅಂತಾರಾಷ್ಟ್ರೀಯ ಮಿಲಾದ್ ಉನ್ ನಬಿ ಕಾನ್ಫರೆನ್ಸ್. ಸೆಪ್ಟೆಂಬರ್ 5ಕ್ಕೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಸಮಾವೇಶ ನಡೆಯಲಿದೆ. ಟೂರಿಸ್ಟ್ ವೀಸಾ ಪಡೆದು ಧರ್ಮ ಪ್ರಚಾರ ನಡೆಯುತ್ತೆ ಅಂತ ಹೇಳಿ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತ ಆಗಿದೆ. ಮೊಹಮ್ಮದ್ ಪೈಗಂಬರ್ ಜನ್ಮ ದಿನದ ಹಿನ್ನೆಲೆಯಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ ಇದು. ಸಿರಿಯಾ, ಯೆಮೆನ್, ಸೌದಿ, ಇರಾಕ್ ದೇಶಗಳ ಧರ್ಮಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಲವು ಇಸ್ಲಾಮಿಕ್ ದೇಶಗಳಿಂದ ಕಾರ್ಯಕ್ರಮಕ್ಕೆ ಧರ್ಮಗುರುಗಳು ಆಗಮಿಸ್ತಾ ಇದ್ದಾರೆ, ಭಾಗಿಯಾಗಲಿದ್ದಾರೆ. ಅರಮನೆ ಮೈದಾನದ ಕಾರ್ಯಕ್ರಮಕ್ಕೆ ಈಗ ಹಿಂದೂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಅಹ್ಮದ್ ಖಾನ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಕೀಲ ಗಿರೀಶ್ ಭಾರದ್ವಾಜ್ ದೂರು ಕೊಟ್ಟಿದ್ದಾರೆ. ಇಸ್ಲಾಮಿಕ್ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳ ಭಾಗಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿದೇಶಿ ಧರ್ಮಗುರುಗಳ ಭಾಗಿಗೆ ನಿರ್ಬಂಧ ಇದೆ. ಟೂರಿಸ್ಟ್ ವೀಸಾವನ್ನು ಪಡ್ಕೊಂಡು ಮಿಷನರಿ ವೀಸಾ, ಕಾನ್ಫರೆನ್ಸ್ ವೀಸಾದಡಿ ನಿರ್ಬಂಧ ಇದೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧರ್ಮ ಪ್ರಚಾರಕ್ಕೆ ನಿರ್ಬಂಧ ಇದೆ. ಅಗತ್ಯ ಕ್ರಮ ತೆಗೆದುಕೊಳ್ಳಿ ಅಂತ ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿಗೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ವಿದೇಶಿ ಪ್ರಜೆಗಳಿಂದ ಕಾನೂನು ಉಲ್ಲಂಘನೆ ಆಗ್ತಿದೆ ಅಂತ ಹೇಳಿ ಗಿರೀಶ್ ಭಾರದ್ವಾಜ್ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಗಿರೀಶ್ ಭಾರದ್ವಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ವೀಸಾ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು ನಿಮ್ಮ ದೂರ ಹಾಗಾದ್ರೆ? ನಮಸ್ಕಾರ. ನಮಸ್ಕಾರ. ಅಲ್ಲ, ಒಟ್ಟು ಕಾರ್ಯಕ್ರಮ ಆಯೋಜನೆ ಆಗಬಾರ್ದು ಈ ತರ ಯಾವ್ದು ಸ್ಟ್ಯಾಂಡ್ ಅಂದಿಲ್ಲ. ಒಂದು. ಎರಡನೇದು 5, 6ನೇ ತಾರೀಕು ಏನ್ ಧರ್ಮ ಸಭೆ ಇದೆ, ಈ ಸಭೆಯಲ್ಲಿ ಯಮನ್, ಇರಾಕ್ ಮತ್ತೆ ಸೌದಿ ಅರೇಬಿಯಾದಿಂದ ಧರ್ಮ ಪ್ರಚಾರಕರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಅಂತ ಎಲ್ಲ ಕಡೆ ಪ್ರಚಾರ ಆಗಿದೆ. ಭಾರತದ ವೀಸಾ ನಿಯಮಗಳ ಪ್ರಕಾರ ಹೊರದೇಶದವ್ರು ಬಂದು ಭಾರತದಲ್ಲಿ ಧರ್ಮ ಪ್ರಚಾರ ಸಭೆಗಳಲ್ಲಿ ಅಥವಾ ಧರ್ಮ ಪ್ರಚಾರದಲ್ಲಿ ಭಾಗಿಯಾಗೋಗಿಲ್ಲ ಅಂತ ಹೇಳಿ ಕಾನೂನು ಇದೆ. ಟೂರಿಸ್ಟ್ ವೀಸಾ ಅಲ್ಲ, ಯಾವುದೇ ವೀಸಾ ಭಾಗವಹಿಸೋ ಆಗಿಲ್ಲ. ಹಿಂದೆ ಇಂಥ ಘಟನೆಗಳಾದಾಗ ತಮಗೆ ನೆನಪಿದ್ರೆ ಪ್ರೇ ಫಾರ್ ಇಂಡಿಯಾ, ಬೆನ್ನಿನ್ ಕಾರ್ಯಕ್ರಮಗಳೆಲ್ಲ ಆದಾಗ ಬೆಂಗಳೂರು ಪೊಲೀಸರು ಇಂಥ ಕಾರ್ಯಕ್ರಮಗಳಿಗೆ ಅನುಮತಿ ಕೊಟ್ಟಿಲ್ಲ ಮತ್ತೆ ವೀಸಾ ಉಲ್ಲಂಘನೆ ಆಗದಿರೋ ನೋಡ್ಕೊಂಡಿದ್ರು. ಈಗ ಅದೇ ಕಾನೂನನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ವೀಸಾ ನಿಯಮ ಏನು ಉಲ್ಲಂಘನೆ ಆಗುವಂತದ್ದಿದೆ ಅಥವಾ ಯಾವ್ದು ಅವತ್ತಿನ ದಿನ ಕಾರ್ಯಕ್ರಮದ ಆಯೋಜಕರಿದ್ದಾರೆ ಅವ್ರಿಗೆ ತಿಳಿಸ್ಬೇಕಿದೆ. ಏನಂದ್ರೆ ಫಾರಿನರ್ಸ್ ಇಲ್ಲಿ ಭಾಗಿಯಾಗುವಂಗಿಲ್ಲ ಅಥವಾ ವೀಸಾ ನಿಯಮ ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ಪೊಲೀಸರು ಕ್ರಮ ತಗೋಬೇಕಾಗತ್ತೆ. ಇದಕ್ಕೆ ನಾನು FR ಅವರಿಗೂ ಬರ್ದಿದ್ದೀನಿ, ಕೇಂದ್ರ ಗೃಹ ಇಲಾಖೆ ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ಬರ್ದಿದ್ದೀನಿ. ಇದರಲ್ಲಿ ಟೂರಿಸ್ಟ್ ವೀಸಾ, ಮಿಷನರಿ ವೀಸಾ ಇದ್ಯಾವ ಪ್ರಶ್ನೆನೂ ಬರಲ್ಲ. ಯಾವುದೇ ವೀಸಾ ಭಾಗವಹಿಸೋಗಿಲ್ಲ ಅನ್ನುವಂಥದ್ದೇ ಕಾನೂನು. ಹಾಗಾಗಿ ಬೆಂಗಳೂರು ನಗರ ಪೊಲೀಸರು ಮತ್ತೆ FR ಅವರು ಇಬ್ರು ಕ್ರಮ ಕೈಗೊಳ್ಳಬೇಕು. ವೀಸಾ ನಿಯಮ ಉಲ್ಲಂಘನೆ ಆಗದಿರೋ ನೋಡ್ಕೋಬೇಕಾಗಿದ್ದು ಅವ್ರ ಜವಾಬ್ದಾರಿ ಇದೆ. ಸಚಿವರೇ ಆಯೋಜಿಸ್ತಾ ಇರುವಂತಹ ಕಾರ್ಯಕ್ರಮ ಇದು. ಸಚಿವ ಜಮೀರ್ ಅಹ್ಮದ್ ಅವರು ಆಯೋಜಿಸ್ತಾ ಇರೋದು. ಅಲ್ಲ, ನನಗೆ ಆಯೋಜಕರು ಯಾರು ಅಂತ ಗೊತ್ತಿಲ್ಲ. ಮತ್ತೆ ಆಯೋಜಕರು ನನಗೇನ್ ಕಾರ್ಯಕ್ರಮ ಆಯೋಜನೆ ಇದ್ರ ಬಗ್ಗೆ ನನಗೆ ಯಾವ್ದು ಮಾಹಿತಿ ಇಲ್ಲ. ಆದ್ರೆ ಒಂದಂತೂ ಸತ್ಯ ಇದೆ, ವಿದೇಶಿಯರು ಭಾರತದಲ್ಲಿ ಬಂದು ಧರ್ಮ ಪ್ರಚಾರ ಮಾಡುವಾಗಿಲ್ಲ. ಅದು ಈ ನೆಲದ ಕಾನೂನು. ಈ ನೆಲದ ಕಾನೂನು ಮುಂದೆ ಯಾವುದೇ ಧಾರ್ಮಿಕ ಆಚರಣೆ ದೊಡ್ಡದಲ್ಲ ಅಂತ ನಾನು ಭಾವಿಸ್ತೀನಿ. ಸಂವಿಧಾನನೇ ಎಲ್ಲದಕ್ಕಿಂತ ದೊಡ್ಡದಾದದ್ದು. ಅದ್ರ ಪ್ರಕಾರ ಏನ್ ಕಾನೂನು ಇದೆ ಅದನ್ನ ಪಾಲಿಸಬೇಕಾಗತ್ತೆ. ಅವರು ಈಗ ಫಾರಿನರ್ಸ್ ಇಲ್ದಿರೋ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಫಾರಿನರ್ಸ್ ಇದ್ರೆ ಮಾತ್ರ ಕಾನೂನು ಅದಕ್ಕೆ ಅವಕಾಶ ಕೊಡಲ್ಲ, ಮತ್ತೆ ವೀಸಾ ನಿಯಮಗಳು ಅದಕ್ಕೆ ಅವಕಾಶ ಕೊಡಲ್ಲ. ಓಕೆ, ಈಗ ಯಾವ ರೀತಿಯಾಗಿ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಪಂದನೆ ಸಿಕ್ಕಿದೆ ಸರ್ ನಿಮ್ಗೆ? ಅಲ್ಲ, ನನಗೆ ಈಗಿರೋ ಮಾಹಿತಿ ಮತ್ತೆ ನನಗಿರೋ ವಿಶ್ವಾಸ ಏನಂದ್ರೆ ಬೆಂಗಳೂರು ಪೊಲೀಸರು ಈ ವೀಸಾ ನಿಯಮ ಉಲ್ಲಂಘನೆ ಆಗೋದಕ್ಕೆ ಬಿಡಲ್ಲ ಅನ್ನುವಂತ ಸಂಪೂರ್ಣ ವಿಶ್ವಾಸ ನನಗಿದೆ. ಮತ್ತೆ ಕೇಂದ್ರ ಸರ್ಕಾರ ರೀಸೆಂಟ್ ಆಗಿ ಅಮೆಂಡ್ ಮಾಡಿರುವಂತ ಕಾನೂನು ಪ್ರಕಾರ ಯಾರೇ ವೀಸಾ ನಿಯಮ ಉಲ್ಲಂಘನೆ ಮಾಡಿದ್ರು ನಾವು ಬ್ಲಾಕ್ ಲಿಸ್ಟ್ ಮಾಡುವಂತ ಕಾರ್ಯಚಟುವಟಿಕೆಯಲ್ಲಿ ಕೇಂದ್ರ ಸರ್ಕಾರ ತೊಡಗುತ್ತೆ ಅನ್ನುವಂಥದ್ದು ಇದೆ. ಈಗ ನಮ್ಮ ಮುಂದಿರೋ ಪ್ರಶ್ನೆ ಏನಂದ್ರೆ FR ಬೆಂಗಳೂರು ಮತ್ತೆ ಬೆಂಗಳೂರು ನಗರ ಪೊಲೀಸರು ಹೇಗೆ ಅದನ್ನ ಉಲ್ಲಂಘನೆ ತಪ್ಪಿಸ್ತಾರೆ ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಇದೆ. ಮತ್ತೆ ಅವ್ರದ್ದು ಕ್ರಮ ಕೈಗೊಳ್ಬೇಕಾಗತ್ತೆ. ನನಗೆ ವಿಶ್ವಾಸ ಇದೆ ಅವ್ರು ಮಾಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಗಿರೀಶ್. ಮತ್ತೆ ನನಗೆ ಇನ್ನೊಂದು ಏನನ್ಸುತ್ತೆ ಅಂದ್ರೆ ನಮ್ ಭಾರತದಲ್ಲಿರೋರೆ ಬಹಳ ಜನ ಧರ್ಮ ಪ್ರಚಾರ ಸಭೆಯಲ್ಲಿ ಭಾಗವಹಿಸಬಹುದು ಅಥವಾ ಪ್ರಚಾರ ಮಾಡಬಹುದು. ಇರಾನು ಅಥವಾ ಇರಾಕ್ ಅಥವಾ ಸೌದಿಯಿಂದ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ನಂಬಿದ್ದೀನಿ. ಬಟ್ ಅವರ ಆಯೋಜಕರಿಗೆ ಗಮನಕ್ಕೂ ತರಬೇಕಿದೆ, ಕಾನೂನು ರೀತಿ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಗಿರೀಶ್ ಭಾರದ್ವಾಜ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.